ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಹಾರದ ಚುನಾವಣೋತ್ತರ ಸಮೀಕ್ಷೆ ಔಟ್ ಆಗಿದೆ. ಹಾಗಾದ್ರೆ ಏನು ಹೇಳ್ತಾ ಇದೆ ನಂಬರ್ಸು? ಆಲ್ರೆಡಿ ನೀವೆಲ್ಲ ಕಡೆ ನೋಡಿರ್ತೀರಲ್ವಾ, ಅಚ್ಚರಿಯ ಸಮೀಕ್ಷೆ. ಬಿಹಾರದಲ್ಲಿ ಒಂದೇ ಒಂದು ಸಮೀಕ್ಷೆ ಅಚ್ಚರಿಯ ನಂಬರ್ಸನ್ನು ಕೊಡ್ತಿರೋದು, ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ ಬಿಹಾರದಲ್ಲಿ JDU ಮ್ಯಾಜಿಕ್ ಮಾಡಿದೆ. ಇನ್ಫ್ಯಾಕ್ಟ್ ಫೇಸ್ 1 ಲೆಕ್ಕಾಚಾರ ಎಲ್ಲ ಈಗ ಹೊರ ಹೊಮ್ತಾ ಇದೆ, ಏನಾಗಿದೆ ಅನ್ನೋದು. ಫೇಸ್ 2 ಇನ್ನು ಮುಂದೆ ಸಿಗುತ್ತೆ ಕೆಲ ಹೊತ್ತಲ್ಲಿ. JDU ಬಹುಶಃ ಈ ಸಲ ಬಿದ್ದು ಹೋಗುತ್ತೆ ಆಡಳಿತ ವಿರೋಧಿ ಅಲೆಯಿಂದ ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ದಲ್ವಾ. JDU ಯಾವ ರೀತಿ ಮ್ಯಾಜಿಕ್ ಮಾಡಿದೆ ಅನ್ನೋದು ಈಗ ಗಮನ ಸೆಳೀತಿದೆ. ಅದನ್ನು 1 by 1 ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲು ಯಾವ್ಯಾವ ಏಜೆನ್ಸಿಗಳು ಏನೇನು ನಂಬರ್ಸ್ ಕೊಟ್ಟಿದ್ದಾವೆ ಅನ್ನೋದನ್ನು ಕ್ವಿಕ್ ಆಗಿ ನೋಡಿಬಿಡೋಣ. ಬಹುಪಾಲು 99% ಎಲ್ಲ ಸಮೀಕ್ಷೆಗಳು NDA ಪರವಾಗಿ ಕೊಡ್ತಿರೋದು. ಪೀಪಲ್ ಇನ್ಸೈಡ್ ಸಮೀಕ್ಷೆಯಲ್ಲಿ NDAಗೆ ಬಹುಮತ ಸಾಧ್ಯತೆ ಅಂತ ಕೊಟ್ಟಿದ್ದಾರೆ. 133 148, INDIAಗೆ 87ರಿಂದ 102 ಸ್ಥಾನ, ಅಂದರೆ ಮಹಾಗಠಬಂಧನ್ಗೆ ಅಂತ ಕೊಡ್ತಾ ಇರೋದಲ್ಲಿ ಯಾವುದಿದು ಪೀಪಲ್ ಇನ್ಸೈಟ್. ಇನ್ನು ಚಾಣಕ್ಯ ಸಮೀಕ್ಷೆ, ಸ್ಟ್ರಾಟಜಿ ಚಾಣಕ್ಯ ಸಮೀಕ್ಷೆ ಏನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಅಲ್ಲೂ NDAಗೆ ಬಹುಮತ 133 148 ಅಂತ, ಗಠಬಂಧನ್ಗೆ 102 ತನಕ ಬರಬಹುದು 87ರಿಂದ ಅಂತ ಕೊಡ್ತಾ ಇದ್ದಾರೆ. ಬಹುತೇಕ ಎಲ್ಲ ಸರ್ವೆಗಳು ಕೂಡ NDA 150ರ ಗಡಿಗೆ ತಗೊಂಡು ಹೋಗಿ ನಿಲ್ಲಿಸ್ತಾ ಇರೋದು. ಪೋಲ್ ಸ್ಟ್ರಾಟ್ ಸಮೀಕ್ಷೆ ಕೂಡ NDAಗೆ ಬಹುಮತ ಅಂತ ಹೇಳ್ತಾ ಇರೋದು. ಪೋಲ್ ಆಫ್ ಪೋಲ್ ನೋಡಿದಾಗ NDA ಎಡ್ಜ್ ಅಲ್ಲಿ ಇದೆ, ತುಂಬ ಚೆನ್ನಾಗಿ ಲೀಡಲ್ಲಿ ಇರೋದು ಕಾಣಿಸ್ತಾ ಇದೆ. ಆದರೆ ಒಂದೇ ಒಂದು ಡಿಫ್ರೆಂಟ್ ಸಮೀಕ್ಷೆ ಹೊರಹೊಮ್ಮಿದೆ ಬಿಹಾರ ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಂತೆ. BTG ಸಮೀಕ್ಷೆ ಮಾತ್ರ ಡಿಫ್ರೆಂಟ್ ಆಗಿ ಕೊಡ್ತಿದೆ. ಬಿಹಾರದಲ್ಲಿ ಘಟಬಂಧನ್ 155 ಸೀಟ್ಸ್ ಗೆಲ್ಲುತ್ತೆ, NDA 82 ಗೆಲ್ಲುತ್ತೆ, ಇತರೆ 6 ಸೀಟ್ಸು ಅಂತ. ಘಟಬಂಧನ್ನೇ ಅಧಿಕಾರಕ್ಕೆ ಇರುತ್ತೆ ಅಂತ ಕೊಡ್ತಿರೋ ಏಕೈಕ ಸಮೀಕ್ಷೆ ETG ಬಗ್ಗೆ ಯಾಕೆ ಕುತೂಹಲ ಅಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಭರ್ಜರಿ ಬಹುಮತದೊಂದಿಗೆ ಅಂತ ETG ಪ್ರೆಡಿಕ್ಟ್ ಮಾಡಿತ್ತು. ಮತ್ತೆ ಎಷ್ಟು ಸೀಟ್ಸ್ ಕೊಟ್ಟಿತ್ತು ಕರ್ನಾಟಕದಲ್ಲಿ? 85, 113, JDSಗೆ 23, ಈ ಥರ ಪ್ರೆಡಿಕ್ಟ್ ಮಾಡಿತ್ತು. ಸೊ ಕಾಂಗ್ರೆಸ್ಸು ಒಳ್ಳೆ ಲೀಡಲ್ಲಿ ಬರುತ್ತೆ ಅನ್ನೋ ರೀತಿಯಲ್ಲಿ ಪ್ಲಸ್ ಆರ್ ಮೈನಸ್ ಇತ್ತು. ಮಿನಿಮಮ್ 113 ಸೀಟ್ಸು ಅನ್ನೋ ರೀತಿಯಲ್ಲಿ ಕೊಟ್ಟಿತ್ತು. ಅದೇ ರೀತಿ ಕಾಂಗ್ರೆಸ್ ಅದಕ್ಕಿಂತ ಭರ್ಜರಿಯಾಗಿ ಗೆದ್ದುಕೊಳ್ತು. ಸೊ ಕರ್ನಾಟಕದಲ್ಲಿ ಪ್ರೆಡಿಕ್ಟ್ ಮಾಡಿತ್ತು ಮತ್ತು ಲೋಕಸಭೆಯಲ್ಲೂ ಕೂಡ ETG ಪ್ರೆಡಿಕ್ಟ್ ಮಾಡಿತ್ತು ಸ್ವಲ್ಪ NDAಗೆ ಲಾಸ್ ಆಗುತ್ತೆ ಅಂತ. ಬಟ್ ಅದು ಟೈಮ್ಸ್ ನೌ ETG ಸರ್ವೆ ಆಗಿತ್ತು. ಈ ಸಲ ಟೈಮ್ಸ್ ನಾವು ಜೊತೆಗೆ ಮಾಡಿಲ್ಲ, ETG ಸಪ್ರೇಟಾಗಿ ಮಾಡಿದೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಒಟ್ಟಾರೆಯಾಗಿ NDAಗೆ ಭರ್ಜರಿ ಬಹುಮತದ ಸುಳಿವು ಕಾಣಿಸ್ತಾ ಇದೆ ಎಲ್ಲ ಸಮೀಕ್ಷೆಗಳಲ್ಲೂ. ದೈನಿಕ್ ಭಾಸ್ಕರ್ ನೋಡಿ 150 160 ತನಕ ಕೊಡ್ತಿದ್ದಾರೆ ಅವರು. ಬಹುತೇಕ ಸಮೀಕ್ಷೆಗಳು 150ರಿಂದ 160 ಮ್ಯಾಕ್ಸಿಮಮ್ ಸೀಟ್ಸ್ ಅಂತಲೇ ಕೊಡ್ತಾ ಇರೋದು. ಸೊ BJPಯ ಸ್ಟ್ರಾಟಜಿಯಲ್ಲಿ ವರ್ಕೌಟ್ ಆಗಿದೆ ಅನ್ನೋ ಥರ ಕಾಣಿಸ್ತಿದೆ. ಇನ್ನು ಇನ್ಸೈಡ್ ಡೀಟೇಲ್ಸ್ ನೋಡೋದಾದ್ರೇನು, ಫಸ್ಟ್ ಫೇಸಲ್ಲಿ ನೋಡಿ BJP JDU ಹೇಗೆ ಮ್ಯಾಜಿಕ್ ಮಾಡಿದೆ ಅಂತ. BJPಗಿಂತ JDUಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು ಗೊತ್ತಾಗ್ತಿದೆ. ಅರ್ಬನ್ನಲ್ಲಿ ಮತ್ತು ಮಹಿಳಾ ವೋಟರ್ಸಲ್ಲೆಲ್ಲ BJPಗೆ ಏನು ಮಾಡ್ಕೊಂಡಿದೆ. ರೂರಲಲ್ಲಿ JDU ಚೆನ್ನಾಗಿ ಗಳಿಕೆ ಮಾಡಿದೆ. RJD ಓಕೆ ಎರಡೂ ಕಡೆನೂ ಬ್ಯಾಲೆನ್ಸ್ ಮಾಡಿದೆ. ಇಲ್ಲಿ ಇಂಪಾರ್ಟೆಂಟ್ ಅಂದರೆ JDUಗೆ ಹೆಚ್ಚಿನ ಸ್ಥಾನಗಳು ಸಿಗತ್ತೆ ಅವ್ರು ಕಂಟೆಸ್ಟ್ ಮಾಡಿದ್ರ ಪೈಕಿ ಅನ್ನೋದು ಗೊತ್ತಾಗ್ತಿರೋದು. JDU ಕನಿಷ್ಠ 35ರಿಂದ 45 ಸೀಟ್ಗಳನ್ನು ಫಸ್ಟ್ ಫೇಸಲ್ಲೇ ಗೆದ್ಕೊಂಡು ಬಿಡುತ್ತೆ. ಅಂದರೆ ಆ ಎಲೆಕ್ಷನ್ ನಡೀತಲ್ಲ ಫಸ್ಟ್ ಫೇಸಲ್ಲಿ 57 ಸೀಟ್ಸಲ್ಲಿ ಕಂಟೆಸ್ಟ್ ಮಾಡಿದ್ರು. ಅದರಲ್ಲಿ ಬಹುತೇಕ 35ರಿಂದ 45 ಬಾಚಿಕೊಳ್ಳುತ್ತೆ ಅನ್ನೋದು ನಿತೀಶ್ ಕುಮಾರ್ಗೆ ಪ್ಲಸ್ ಆಗಿ ಕಾಣಿಸ್ತಿದೆ. ಈ ರೀತಿ ಇರಲೇ ಇಲ್ಲ ವಾತಾವರಣ. ಚುನಾವಣಾ ಕಣ ಆರಂಭವಾದಾಗ ಬಿಸಿ ಏರೋದಕ್ಕೆ ಆರಂಭದಲ್ಲಿ ಹೀಗಿರಲೇ ಇಲ್ಲ. ನಿತೀಶ್ ಕುಮಾರ್ಗೆ ಫುಲ್ ಉಲ್ಟಾಯಿತು. ಫಸ್ಟ್ ಫೇಸಲ್ಲೇ JDU ಬಾಚಿಕೊಂಡಂಗೆ ಕಾಣಿಸ್ತಾ ಇದೆ ಅಂಕಿಅಂಶಗಳನ್ನು ನೋಡಿದ್ರೆ. JDU ಕಳೆದ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಈ ಸಲ ಇನ್ನೂ ಗೇನ್ ಆಗ್ತಿದೆ. ಯಾಕಂದರೆ LJP JDU ವಿರುದ್ಧ ಕೆಲಸ ಮಾಡಿತ್ತು 2020ರಲ್ಲಿ. ಆದರೆ ಈಗ ಮೈತ್ರಿಕೂಟ ನರೇಂದ್ರ ಮೋದಿ ಅಲೆ LJP ಸಿಡಿದೆದ್ದಿತ್ತು. ನಮಗೆ ನೆನಪಿದೆ, ಮೊನ್ನೆ ಸೀಟ್ ಶೇರಲ್ಲೂ ಕೂಡ ನಿತೀಶ್ ಕುಮಾರ್ ಮತ್ತು LJPಗೆ ಜಟಾಪಟಿ ಆಗಿತ್ತು. ಆದರೆ ಮೋದಿ ಅಮಿತ್ ಶಾನೇ ಮಧ್ಯಪ್ರವೇಶ ಮಾಡಿ ಅದನ್ನು ತಣ್ಣಗಾಗಿಸಿದ್ರು. ಈಗ ಅದೇ ಪ್ಲಸ್ ಆಗ್ತಿದೆ. LJP ಕಾರಣದಿಂದಾಗಿ JDU ಭರ್ಜರಿಗೆ ಏನು ಮಾಡ್ಕೊಳ್ಳುತ್ತೆ 25ರಲ್ಲಿ ಅಂತ ಗೊತ್ತಾಗ್ತಿರೋದು. BJP ಫಸ್ಟ್ ಫೇಸಲ್ಲಿ 20ರಿಂದ 30 ಸೀಟ್ಸನ್ನು ಗೆದ್ದುಕೊಳ್ಬಹುದು. 48ರಲ್ಲಿ ಕಂಟೆಸ್ಟ್ ಮಾಡಿತ್ತು ಅನ್ನೋದು. RJDಗೆ ಮಾತ್ರ ಸಿಕ್ಕಾಪಟ್ಟೆ ಲಾಸ್ ಆಗೋ ಥರ ಕಾಣಿಸ್ತಿದೆ. ಫಸ್ಟ್ ಫೇಸ್ ನೋಡಿದ್ರೆ 25ರಿಂದ 35 ಸೀಟ್ಸ್ ಗೆಲ್ಲಬಹುದು ಅಂತ ಹೇಳ್ತಿರೋದು. ಕಾಂಗ್ರೆಸ್ಸು 5ರಿಂದ 10 ಸೀಟ್ಸನ್ನು ಮಾತ್ರ ಗೆಲ್ಲಬಹುದು. ಇದೆಲ್ಲ ಫಸ್ಟ್ ಫೇಸ್ ಲೆಕ್ಕಾಚಾರ. ಸೊ ರೂರಲಲ್ಲಿ JDU ಒಳ್ಳೆ ಗೇನ್ ಮಾಡ್ಕೊಂಡಿದೆ. ಮತ್ತು
ಅರ್ಬನ್ನಲ್ಲಿ ಆ್ಯಸ್ ಯೂಶ್ವಲ್ ಮತ್ತು ಮಹಿಳೆಯರ ನಡುವೆ BJPಗೆ ಸಪೋರ್ಟ್ ಸಿಕ್ಕಿದೆ. ಇದೆಲ್ಲ ಓವರ್ ಆಲ್ ಮೈತ್ರಿಯಲ್ಲಿ ಚೆನ್ನಾಗಿ NDA ವರ್ಕೌಟ್ ಆಗೋದಕ್ಕೆ ಕಾರಣ ಆಗಿರುವಂಥ ಅಂಶಗಳು ಇನ್ಸೈಡ್ ರಿಪೋರ್ಟ್ಸು. ಇನ್ನೇನು ಫಲಿತಾಂಶ ಬಂದೇ ಬಿಡುತ್ತೆ, ಕೌಂಟ್ ಡೌನ್ ಶುರುವಾಗಿದೆ. ಎಕ್ಸಿಟ್ ಪೋಲ್ 100% ನಿಜ ಆಗೇ ಬಿಡುತ್ತೆ ಅಂತಲ್ಲ, ನಿಜ ಆಗಿರೋದು ಇದೆ, ಸುಳ್ಳಾಗಿರೋದು ಇದೆ, ಅದು ಬೇರೆ ವಿಷಯ. ಆದರೆ ಇನ್ಸೈಡ್ ಡೀಟೇಲ್ಸ್ ಹೇಳ್ತಿರೋದು ಚುನಾವಣೆ ಆದ ಬಳಿಕ ಬೂತ್ ಲೆವೆಲ್ ಲೆಕ್ಕ ಅಂತ ಸಿಕ್ಬಿಡುತ್ತಲ್ಲ ಆಯಾ ಪಕ್ಷಗಳಿಗೆ, ಆ ಆಧಾರದಲ್ಲಿ ಹೊರಬರ್ತಿರುವಂಥ ಅಂಶಗಳಿವೆಲ್ಲ. ಇನ್ಫ್ಯಾಕ್ಟ್ RJD ತುಂಬ ಆತ್ಮವಿಶ್ವಾಸದಲ್ಲಿತ್ತು. ತೇಜಸ್ವಿ ಯಾದವ್ ಅವ್ರಿಗೆ ಅದೇ ರೀತಿಯಲ್ಲಿ ಅವ್ರ ಪರವಾಗಿ ವೇವ್ ಕೂಡ ಇತ್ತು. ಆದರೆ ಯಾವಾಗ ಓಟ್ ಚೋರಿ ಅನ್ನೋದು ರಾಹುಲ್ ಗಾಂಧಿ ಅವರ ಅಬ್ಬರನೇ ಜೋರಾಯಿತೋ ಬೇರೆ ವಿಚಾರಗಳು ನಗಣ್ಯ ಅನ್ನೋ ಥರ ಆಗ್ಬಿಡ್ತು. ಬಿಹಾರ ಚುನಾವಣೆಯಲ್ಲಿ ಅನ್ಎಂಪ್ಲಾಯ್ಮೆಂಟು, ಆಡಳಿತ ವಿರೋಧಿ ಅಲೆ ಇದೆ ಅನ್ನೋ ರೀತಿಯಲ್ಲಿ ಯಾರೂ ಮಾತಾಡೋಕ್ಕೂ ಹೋಗಲಿಲ್ಲ, ತಲೆನೇ ಕೆಡಿಸ್ಕೊಳ್ಳಿಲ್ಲ. ಓಟ್ ಚೋರಿಯ ಸುತ್ತವೇ ಕಳೆದು ಹೋಗಿಬಿಟ್ರು ಅನ್ನೋದೇ RJD ಕಡೆಯಲ್ಲಿ ಟೆನ್ಷನ್ ಆಗಿ ಕಾಂಗ್ರೆಸ್ಸೇ ನಮಗೆ ಭಾರವಾಯ್ತಾ ಅನ್ನುವ ಅಭಿಪ್ರಾಯ ಕೂಡ ಅಲ್ಲಿಂದ ಆ ಕಡೆಯಿಂದ ವ್ಯಕ್ತವಾಗಿದ್ದು, ಇನ್ಸೈಡ್ ರಿಪೋರ್ಟ್ಗಳು ಸಿಡಿದಿದ್ದು ಎಲ್ಲ ನೋಡಿದ್ವಿ. RJD ಸಿಂಗಲ್ ಆಗಿ ಅವರೊಬ್ಬರೇ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು, ಕೈ ಅಲ್ಲಿ ದೊಡ್ಡ ಹೊಡೆತವನ್ನು ಕೊಡುತ್ತಾ ಅನ್ನೋ ಥರನೇ ಕಡೆಯಲ್ಲಿ ವಿಶ್ಲೇಷಣೆ ಕೇಳಿಬಂದಿದ್ದು. ಸುಮಾರು ದಿನ ರಾಹುಲ್ ಗಾಂಧಿ ಅವರು ಪತ್ತೆ ಇರಲಿಲ್ಲ, ಮತ್ತೆ ಲಾಸ್ಟಲ್ಲಿ ಇನ್ನೇನು ಕ್ಲೈಮ್ಯಾಕ್ಸಲ್ಲಿ ಮತ್ತೆ ಎಂಟ್ರಿ ಕೊಟ್ಟರು, ಮತ್ತೆ ಓಟ್ ಚೋರಿ ಸದ್ದು ಮಾಡ್ತು. ಹಾಗಾಗಿ ಸೀಟ್ ಶೇರ್ ಜಟಾಪಟಿ, CM ಫೇಸ್ ಘೋಷಣೆ ಮಾಡೋದಕ್ಕೆ ಆದಂತಹ ಜಟಾಪಟಿ, ವೋಟ್ ಚೋರಿ ಅನ್ನುವಂತಹ ಆ್ಯಂಗಲ್ಲು ರಾಹುಲ್ ಗಾಂಧಿ ಅವರು ಅದನ್ನು ಬಿಡದೇ ಎಳೆದಾಡಿದ್ದು, ಇವೇ ಕಾಸ್ಟ್ಲಿ ಆಯಿತಾ. ಆರಂಭದಲ್ಲಿ ನಿತೀಶ್ ಕುಮಾರ್ ಅವ್ರಿಗೆ ಇದ್ದಂತಹ ನೆಗೆಟಿವ್ ಇಮೇಜ್ ಕೂಡ ಮೋದಿ ಮತ್ತು ರಾಹುಲ್ ಗಾಂಧಿ ಅವರಿಂದಾಗಿ ಪ್ಲಸ್ ಆದಂಗೆ ಕಾಣಿಸ್ತಾ ಇದೆ. ಒಂದ್ಸಕ್ಕೆ ನಾವು CM ಫೇಸ್ ಘೋಷಣೆ ಮಾಡದೇ ಇದ್ರೂ ಕೂಡ ಬಹುತೇಕ ಅವರೇ, ನಿತೀಶ್ ಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನೋ ರೀತಿ ಮಿತ್ರ ಪಕ್ಷಗಳು ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿದ್ದು ಎಲ್ಲ ಕೂಟಕ್ಕೆ ಪ್ಲಸ್ ಆಗ್ತಾ ಬಂತು. ಈಗ ಸಮೀಕ್ಷೆಗಳು ಹೀಗೆ ಹೇಳ್ತಾ ಇವೆ, ಮತ್ತೆ NDA ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಇರುತ್ತೆ ಅಂತ. ಮೋದಿ ಅಮಿತ್ ಶಾ ಅಂತೂ ದಾಖಲೆಯ ಬಹುಮತ ಬರುತ್ತೆ ಈ ಸಲ ಬಿಹಾರದಲ್ಲಿ ಅಂತಿದ್ದಾರೆ. ಕಾದ್ ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.